ಹುಬ್ಬಳ್ಳಿಯಲ್ಲೂ ಅಷ್ಟೇ ಹವಾಲಾ ಕಿಂಗ್ ಪಿನ್ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ಹುಬ್ಬಳ್ಳಿಯ ಸಮುಂದರ್ ಸಿಂಗ್ ನಿವಾಸದಲ್ಲಿ ಶೋಧವನ್ನ ಮಾಡಲಾಗಿದೆ. ದೇಶಪಾಂಡೆ ನಗರದ ಕಾಮಾಕ್ಷಿ ಅಪಾರ್ಟ್ಮೆಂಟ್ನಲ್ಲಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಸಮುಂದರ್ ಸಿಂಗ್ ನಿವಾಸದಲ್ಲಿ ಶೋಧವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ದೇಶಪಾಂಡೆ ನಗರದ ಕಾಮಾಕ್ಷಿ ಅಪಾರ್ಟ್ಮೆಂಟ್ನಲ್ಲಿ ಶೋಧ ಆಗ್ತಾ ಇದೆ. ಗೋವಾದಲ್ಲಿ ಕ್ಯಾಸಿನೋ ನಡೆಸ್ತಾ ಇದ್ದಾರೆ ಸಮುಂದರ್ ಸಿಂಗ್. ಮೆಜೆಸ್ಟಿಕ್ ಫ್ರೈಡ್ ಅನ್ನೋ ಕ್ಯಾಸಿನ ಮಾಲೀಕ ಈ ಸಿಂಗ್. ಸಮುಂದರ್ ಸಿಂಗ್ ವ್ಯವಹಾರದ ಬಗ್ಗೆ ದಾಖಲಾತಿಗಳ ಪರಿಶೀಲನೆಯನ್ನ ಸದ್ಯಕ್ಕೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಗೇಮ್ ಆಫ್ ಮತ್ತು ಕ್ಯಾಸಿನೋ ವ್ಯವಹಾರವನ್ನ ಈ ಸಮುಂದರ್ ಸಿಂಗ್ ನಡೆಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಫೋಟೋದಲ್ಲಿ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಇತ್ತೀಚೆಗೆ ಅದ್ಧೂರಿಯಾಗಿ ಪುತ್ರನ ಮದುವೆಯನ್ನು ಕೂಡ ಇವರು ಮಾಡಿದ್ರು. ಕೋಟ್ಯಾಂತರ ರೂಪಾಯಿ ಈ ಸಂದರ್ಭದಲ್ಲಿ ಖರ್ಚು ಮಾಡಿದ್ರು. ಗೋವಾ, ಶ್ರೀಲಂಕಾ, ದುಬೈನಲ್ಲಿ ಕ್ಯಾಸಿನೋ ಉದ್ಯಮವನ್ನ ಇವರು ಹೊಂದಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಸಂಬಂಧ 15 ಜನ ಅಧಿಕಾರಿಗಳ ತಂಡ ಇವರ ಮನೆ ಮೇಲೆ ದಾಳಿಯನ್ನ ಮಾಡಿದೆ. ಹುಬ್ಬಳ್ಳಿಯಲ್ಲೂ ಅಷ್ಟೇ ಹವಾಲಾ ಕಿಂಗ್ ಈ ಆರೋಪದ ಮೇಲೆ ಸಮುಂದರ್ ಸಿಂಗ್ ನಿವಾಸದಲ್ಲಿ ಶೋಧವನ್ನ ಮಾಡಲಾಗ್ತಿದೆ. ದೇಶಪಾಂಡೆ ನಗರದ ಕಾಮಾಕ್ಷಿ ಅಪಾರ್ಟ್ಮೆಂಟ್ನಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ. ಈ ಸಮುಂದರ್ ಸಿಂಗ್ ಬೇರೆ ಬೇರೆ ಭಾಗಗಳಲ್ಲಿ ಕ್ಯಾಸಿನೋ ಇಟ್ಕೊಂಡಿದ್ದಾರೆ. ಪ್ರಮುಖವಾಗಿ ಗೋವಾದಲ್ಲಿ ಕ್ಯಾಸಿನೋ ನಡೆಸ್ತಾ ಇದ್ದಾರೆ ಸಮುಂದರ್ ಸಿಂಗ್ ಅಂತ ಹೇಳಿ ಮಾಹಿತಿಗಳು ಇದೆ. ಇದೇ ಆಧಾರದ ಮೇಲೆನೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಮೆಜೆಸ್ಟಿಕ್ ಫ್ರೈಡ್ ಅನ್ನೋ ಕ್ಯಾಸಿನೋ ಮಾಲೀಕ ಈ ಸಿಂಗ್ ಮತ್ತೆ ಇತ್ತೀಚೆಗೆ ಅವ್ರ ಪುತ್ರನ ಮದುವೆಯನ್ನ ಅದ್ಧೂರಿಯಾಗಿ ಮಾಡಿದ್ರು. ಕೋಟ್ಯಾಂತರ ರೂಪಾಯಿ ಅದಕ್ಕೋಸ್ಕರ ಖರ್ಚನ್ನ ಮಾಡಿದ್ರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ. ಶಿವರಾಮ್ ಅಸುಂಡಿ, ಈ ಸಮುಂದರ್ ಸಿಂಗ್ ಈತನ ಹಿನ್ನೆಲೆ ಏನು? ಮೂಲತಃ ಎಲ್ಲಿಯವನು ಈತ? ಹುಬ್ಬಳ್ಳಿಗೆ ಬಂದು ಸೆಟ್ಲ್ ಆಗಿ ಎಷ್ಟು ದಿನ ಆಗಿತ್ತು? ಎಲ್ಲೆಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾನೆ? ಯಾವ ತರದ ಬಿಸ್ನೆಸ್? ಶರ್ಮಿತಾ, ಈತ ಮೂಲತಃ ಹುಬ್ಬಳ್ಳಿಯವನು. ಅಂದ್ರೆ ವಿಶ್ವದ ಮೂಲೆಗಳಲ್ಲೂ ಸಹ ಕ್ಯಾಸಿನೋ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಅದರಲ್ಲೂ ಗೋವಾ, ಶ್ರೀಲಂಕಾ, ದುಬೈ ಮೊದಲಾದ ಕಡೆ ಏನಂದ್ರೆ ಕ್ಯಾಸಿನೋ ಉದ್ಯಮ ನಡೆಸ್ತಾ ಇದ್ದಾನೆ. ಅಲ್ಲದೆ ಮುಖ್ಯವಾಗಿ ಏನಂದ್ರೆ ಹವಾಲಾ ಟ್ರಾನ್ಸಾಕ್ಷನ್ ಮೂಲಕ ದೊಡ್ಡ ಮಟ್ಟದಲ್ಲಿ ಗಮನಿಸ್ತಾ ಇರುವಂತಹ ವ್ಯಕ್ತಿ. ಹಾಗಾಗಿ ಈತನ ಮೇಲೆ ಆಗಾಗ ಒಂದಷ್ಟು ಇಡೀ ಕಣ್ಣಿಟ್ಟಿತ್ತು. ಇವತ್ತೇನಂದ್ರೆ ಏಕಾಏಕಿ ದಾಳಿ ಮಾಡಿದೆ. ಬೆಂಗಳೂರಿನಿಂದ ಬಂದಂತಹ ಇಡೀ ತಂಡ ಇವತ್ತು ಏನಂದ್ರೆ ಇಲ್ಲಿ ಏನು ದೇಶಪಾಂಡೆ ನಗರದಲ್ಲಿರುವಂತಹ ಅವರ ನಿವಾಸದ ಮೇಲೆ ದಾಳಿ ಮಾಡಿದೆ. ಈ ಸಂದರ್ಭದಲ್ಲಿ ಏನಂದ್ರೆ ಬಾಗಿಲು ತೆಗೆದೇ ಇರೋ ಹಿನ್ನೆಲೆಯಲ್ಲಿ ಬಾಗಿಲನ್ನ ಒದ್ದು ಅಂದ್ರೆ ಆ ಬಾಗಿಲು ಡೋರ್ ಒಡೆದು ಬಿಟ್ಟು ಅವರು ಒಳನುಗ್ಗಿ ಇವಾಗ ತನಿಖೆ ಮಾಡ್ತಾ ಇದ್ದಾರೆ. ಈಗ ಯಾರಿಗೂ ಸಹ ಒಳಗಡೆ ಪ್ರವೇಶ ಕೊಡ್ತಾ ಇಲ್ಲ, ಜೊತೆಗೆ ಒಳಗಿದ್ದವ್ರಿಗೆ ಹೊರಗೆ ಬಿಡ್ತಾ ಇಲ್ಲ. ಮತ್ತು ಏನು ಬೆಂಗಳೂರಿಂದ ಬಂದಂತಹ ಇಡೀ ತಂಡ ಈಗ ಏನಂದ್ರೆ ತನಿಖೆ ಮುಂದುವರಿಸಿದೆ ಮತ್ತು ಎಲ್ಲ ಕಡತಗಳನ್ನ ಪರಿಶೀಲನೆ ಮಾಡ್ತಾ ಇದೆ. ಈಗೇನು ಕೋಟ್ಯಾಂತರ ರೂಪಾಯಿ ಏನಂದ್ರೆ ಕ್ಯಾಸಿನೋ ವ್ಯವಹಾರದ ಜೊತೆಗೆ ಏನಂದ್ರೆ ಗೇಮ್ ಆಫ್ ಕೆಲವೊಂದು ಏನು ಆನ್ಲೈನ್ ಗೇಮ್ಗಳು ಮಾಡೋದಿರ್ಬೋದು ಇತ್ಯಾದಿಗಳ ವ್ಯವಹಾರದಲ್ಲಿ ತೊಡ್ಕೊಂಡಿದ್ದ. ಜೊತೆಗೆ ಏನಂದ್ರೆ ಏನು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಏನಂದ್ರೆ ಪುತ್ರನ ವಿವಾಹ ಸಹ ಮಾಡಿದ್ದ. ಇದೆಲ್ಲದರ ಬೆಳವಣಿಗೆಯ ನಂತರ ಏನಂದ್ರೆ ಇವತ್ತು ಈ ಇಡಿ ರೈಡ್ ಮಾಡಿದೆ. ಈಗೇನು ಪರಿಶೀಲನೆ ಮಾಡ್ತಾ ಇದೆ ದಾಖಲೆಗಳನ್ನ. ಶರ್ಮಿತಾ, ಅಂದ್ರೆ ಆ ಸಂದರ್ಭದಲ್ಲಿ ಸಮುಂದರ್ ಸಿಂಗ್ ಮನೇಲಿ ಇದ್ದಂತ ಅಂದ್ರೆ ಇವನಿಗೆ ಸಂಬಂಧಪಟ್ಟಂತೆ ಒಂದೇ ಮನೆ ಮೇಲೆ ರೇಡ್ ಆಗಿರೋದಾ ಅಥವಾ ಈತನ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಮನೆ ಮೇಲೆ ದಾಳಿ ಆಗಿದೆ? ಒಟ್ಟು ಎಷ್ಟು ಕಡೆ ದಾಳಿ ಆಗಿದೆ? ಈಗ ಸದ್ಯ ಇಲ್ಲಿ ಹುಬ್ಬಳ್ಳಿನಲ್ಲಿ 2 ಅಂದ್ರೆ ಕಾಮಾಕ್ಷಿ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿದ್ದಾರೆ. ಇಲ್ಲಿ 4 ಅಪಾರ್ಟ್ಮೆಂಟ್ ನಲ್ಲಿ ಇರುವಂತಹ 401, 402 ಏನು ಮನೆಗಳಿದಾವೆ. ಆ ಮನೆಗಳ ಮೇಲೆ ದಾಳಿ ಮಾಡಲಾಗಿದೆ. ಇಲ್ಲೇನೋ ಆತ ಸಮುಂದರ್ ಸಿಂಗ್ ಮನೆಯಲ್ಲಿ ಇದಾನ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಏನು ಬೆಂಗಳೂರಿಂದ ಬಂದಂತ ಏನು ಇಡೀ ತಂಡ ಏನಂದ್ರೆ ಒಳಗಡೆ ತನಿಖೆ ಮಾಡ್ತಾ ಇದೆ, ಏನು ಪರಿಶೀಲನೆ ಮಾಡ್ತಾ ಇದೆ. ಅಲ್ಲಿ ಮನೇಲಿದ್ದವ್ರನ್ನ ಒಳಗಡೆನೆ ಕೂಡಿಸ್ಕೊಂಡು ಮಾಹಿತಿ ಪಡ್ಕೊಳ್ತಾ ಇದೆ. ಹಾಗಾಗಿ ಏನು ಮನೇಲಿ ಇದಾನ ಇಲ್ವೋ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಫೈನ್, ಥ್ಯಾಂಕ್ ಯು ಶಿವರಾಮ ಅಸುಂಡಿ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.